ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಗಳು ಹೊರಹೊಮ್ಮದಿದ್ದಡೆ, ಕಂಠಗಳ ಸೃಜಲಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಗಳು ಪೊಮ್ಮದ್ದಡೆ. ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇದಿಲ್ಲಾಗಿ ಅನುಡಂಬಕ ಕಾಣಿರೆ. ಈ ಪದ್ಯವು ಬಸವಣ್ಣನವರ ವಚನವಾಗಿದ್ದು ಭಕ್ತಿಯ ನಿಜವಾದ ಲಕ್ಷಣಗಳ ಬಗ್ಗೆ ಹೇಳುತ್ತದೆ. ಮನಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ದೇವರ ಧ್ಯಾನದಲ್ಲಿ ಮನಸ್ಸು ಸಂಪೂರ್ಣವಾಗಿ ತೊಡಗಿದಾಗ ದೇಹವು ಪುಳಕಿತವಾಗಬೇಕು, ಭಾವಪರವಶವಾಗಬೇಕು. ಹಾಗೆ ಆಗದಿದ್ದರೆ ನಿಜವಾದ ಭಕ್ತಿಯಲ್ಲ. ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ದೇವರ ಸ್ಪರ್ಶವಾದಾಗ ಅಥವಾ ದೇವರ ಬಗ್ಗೆ ಕೇಳಿದಾಗ ಮೈಯಲ್ಲಿ ಪುಳಕಗಳು ಉಂಟಾಗಬೇಕು. ಹಾಗೆ ಆಗದಿದ್ದರೆ ಅದು ನಿಜವಾದ ಭಕ್ತಿಯ ಲಕ್ಷಣವಲ್ಲ. ಕಂಡಾಗಳ ಸೃಜಲಂಗಳು ಸುರಿಯದಿದ್ದಡೆ, ದೇವರನ್ನು ನೋಡಿದಾಗ ಅಥವಾ ದೇವರನ್ನು ನೆನೆದಾಗ ಕಣ್ಣೀರು ಬರಬೇಕು, ಭಾವನಾತ್ಮಕವಾಗಿ ಕರಗಬೇಕು. ಹಾಗೆ ಆಗದಿದ್ದರೆ ಅದು ನಿಜವಾದ ಭಕ್ತಿಯಲ್ಲ. ನುಡಿವಲ್ಲಿ ಗದ್ದದಂಗಳು ಪೊಯ್ದಿದ್ದಡೆ, ದೇವರ ಬಗ್ಗೆ ಮಾತನಾಡುವಾಗ ಧ್ವನಿ ಗದ್ಗದಿತವಾಗಬೇಕು, ಭಾವನೆಗಳು ಉಕ್ಕಿ ಬರಬೇಕು. ಹಾಗೆ ಆಗದಿದ್ದರೆ ಅದು ನಿಜವಾದ ಭಕ್ತಿಯ ಲಕ್ಷಣವಲ್ಲ. ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಅನುಡಂಬಕ ಕಾಣಿರೆ. ಕೂಡಲ ಸಂಗಮ ದೇವರ, ಶಿವನ ಭಕ್ತಿಗೆ ಈ ಲಕ್ಷಣಗಳು ಇರಬೇಕು. ನನ್ನಲ್ಲಿ ಈ ಲಕ್ಷಣಗಳು ಇಲ್ಲದಿರುವುದರಿಂದ ನಾನು ಕೇವಲ ಡಂಬಾಚಾರದ ಭಕ್ತನಾಗಿದ್ದೇನೆ. ಸರಳವಾಗಿ ಹೇಳುವುದಾದರೆ, ದೇವರ ನಿಜವಾದ ಭಕ್ತಿಯೆಂದರೆ ಕೇವಲ ಹೊರಗಿನ ಆಚರಣೆಗಳಲ್ಲ, ಅದು ಮನಸ್ಸಿನ ಆಳದಿಂದ ಬರುವ ಭಾವನೆ. ದೇವರನ್ನು ನೆನೆದಾಗ, ಕಂಡಾಗ, ಮಾತನಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸು ಭಾವಪರವಶವಾಗಬೇಕು. ಹಾಗೆ ಆಗದಿದ್ದರೆ ಅದು ನಿಜವಾದ ಭಕ್ತಿಯಲ್ಲ, ಕೇವಲ ನಾಟಕ. ಬಸವಣ್ಣನವರು ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಂಡು, ತಮ್ಮಲ್ಲಿ ಈ ಲಕ್ಷಣಗಳು ಇಲ್ಲದಿರುವುದರಿಂದ ತಾವು ಕೇವಲ ಡಂಬಾಚಾರದ ಭಕ್ತನಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಹಂದೆ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಅಂಧಕನ ಕೈಯಲ್ಲಿ ತಪ್ಪಡವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು? ನಮ್ಮ ಕೂಡಲ ಸಂಗಮ ಶರಣರ ನರೆಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವ ನರೆಯದ ನಕ್ಕ ಕೈಯಲ್ಲಿ ಹಣದ ರೇಖೆ ಇದ್ದರೆ ಏನು ಪ್ರಯೋಜನ? ಆಯುಷ್ಯವೇ ಇಲ್ಲದಿದ್ದರೆ? ಅಂದರೆ ಹೊರಗಿನ ಸಂಪತ್ತು ಇದ್ದರೂ ಜೀವನದ ಸಾರ್ಥಕತೆ ಇಲ್ಲದಿದ್ದರೆ ಅದು ವ್ಯರ್ಥ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಹಂದೆಯ ಕೈಯಲ್ಲಿ ಚಂದ್ರನಂತಹ ಪ್ರಕಾಶಮಾನವಾದ ಆಯುಧವಿದ್ದರೂ ಏನು ಪ್ರಯೋಜನ? ಅದಕ್ಕೆ ಅದರ ಬೆಲೆ ತಿಳಿಯುವುದಿಲ್ಲ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಏನು ಪ್ರಯೋಜನ? ಅವನಿಗೆ ತನ್ನ ಪ್ರತಿಬಿಂಬ ಕಾಣುವುದಿಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು? ಮಂಗನ ಕೈಯಲ್ಲಿ ರತ್ನವಿದ್ದರೂ ಏನು ಪ್ರಯೋಜನ? ಅದಕ್ಕೆ ಅದರ ಬೆಲೆ ಗೊತ್ತಿರುವುದಿಲ್ಲ. ನಮ್ಮ ಕೂಡಲ ಸಂಗನ ಶರಣರನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನರಿಯದನ್ನಕ್ಕ. ನಮ್ಮ ಕೂಡಲ ಸಂಗಮ ದೇವರ, ಶಿವನ, ಶರಣರ, ಭಕ್ತರ ಬಗ್ಗೆ ತಿಳಿಯದವರ ಕೈಯಲ್ಲಿ ಲಿಂಗವಿದ್ದರೂ ಏನು ಪ್ರಯೋಜನ? ಶಿವನ ಮಾರ್ಗವನ್ನೇ ತಿಳಿಯದಿದ್ದರೆ ಆ ಲಿಂಗದಿಂದ ಏನು ಪ್ರಯೋಜನ? ಈ ವಚನದಲ್ಲಿ ಬಸವಣ್ಣನವರು ಹೇಳುವುದೇನೆಂದರೆ, ಕೇವಲ ಹೊರಗಿನ ಆಚರಣೆಗಳು ಮತ್ತು ವಸ್ತುಗಳು ನಿಜವಾದ ಭಕ್ತಿ ಮತ್ತು ಜ್ಞಾನವನ್ನು ನೀಡಲಾರವು. ದೇವರ ನಿಜವಾದ ಭಕ್ತರಾಗಬೇಕಾದರೆ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅವರ ಮಾರ್ಗದಲ್ಲಿ ನಡೆಯಬೇಕು. ಇಲ್ಲದಿದ್ದರೆ ಕೇವಲ ಲಿಂಗವನ್ನು ಧರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಸರಳವಾಗಿ ಹೇಳುವುದಾದರೆ, ನಿಜವಾದ ಭಕ್ತಿ ಮತ್ತು ಜ್ಞಾನವಿಲ್ಲದೆ ಬಾಹ್ಯ ಆಚರಣೆಗಳು ವ್ಯರ್ಥ. ಓಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರುಂಬಡೆ ಕೈಯ ಮೇಬಡೆ, ತಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ, ನಾರಿಗೆ ತೂರುವೆ ಕೂಡಲ ಸಂಗಮ ದೇವ. ಇಲ್ಲಿ ಅವರು ಸಮಾಜದ ಮತ್ತು ಜೀವನದ ಅಸಹಾಯಕತೆ ಮತ್ತು ದುರಂತಗಳನ್ನು ವಿವರಿಸುತ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಒಲೆಗೆ ಬೆಂಕಿ ಹೊತ್ತಿಕೊಂಡರೆ ಅದನ್ನು ನಂದಿಸಬಹುದು, ಆದರೆ ಭೂಮಿಗೆ ಬೆಂಕಿ ಹೊತ್ತಿಕೊಂಡರೆ ಅದನ್ನು ನಂದಿಸಲು ಸಾಧ್ಯವಿಲ್ಲ. ಅಂದರೆ ಸಣ್ಣ ಪುಟ್ಟ ತೊಂದರೆಗಳನ್ನು ನಿಭಾಯಿಸಬಹುದು, ಆದರೆ ದೊಡ್ಡ ದುರಂತಗಳನ್ನು ನಿಭಾಯಿಸುವುದು ಕಷ್ಟ.
ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ. ಹೊಲದ ಏರಿಯೇ ನೀರನ್ನು ಕುಡಿದರೆ ಬೇಲಿಯೇ ಬೆಳೆಯನ್ನು ತಿಂದರೆ ಯಾರಿಗೆ ದೂರುವುದು? ಅಂದರೆ ರಕ್ಷಕರೇ ಭಕ್ಷಕರಾದರೆ ಯಾರಿಗೆ ದೂರುವುದು? ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಹೆಂಡತಿಯೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ಯಾರಿಗೆ ದೂರುವುದು? ಅಂದರೆ ಮನೆಯವರೇ ಮೋಸ ಮಾಡಿದರೆ ಯಾರಿಗೆ ದೂರುವುದು? ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ತಾಯಿಯ ಎದೆಹಾಲು ವಿಷವಾಗಿ ಮಗುವನ್ನು ಕೊಂದರೆ ಯಾರಿಗೆ ದೂರುವುದು? ಅಂದರೆ ರಕ್ಷಕರೇ ಅಪಾಯಕಾರಿಯಾದರೆ ಯಾರಿಗೆ ದೂರುವುದು? ಇನ್ನಾರಿಗೆ ದೂರುವೆ ಕೂಡಲಸಂಗಮದೇವ? ಈ ರೀತಿಯ ದುರಂತಗಳಾದಾಗ ನಾನು ಯಾರಿಗೆ ದೂರುವುದು ಕೂಡಲಸಂಗಮದೇವ? ಅಂದರೆ ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸುವುದು? ಸಾರಾಂಶ: ಈ ವಚನದಲ್ಲಿ ಬಸವಣ್ಣನವರು ಸಮಾಜದಲ್ಲಿ ನಡೆಯುವ ಅನ್ಯಾಯಗಳು ಮತ್ತು ದುರಂತಗಳನ್ನು ವಿವರಿಸುತ್ತಾರೆ. ರಕ್ಷಕರೇ ಭಕ್ಷಕರಾದಾಗ, ಮನೆಯವರೇ ಮೋಸ ಮಾಡಿದಾಗ ಮತ್ತು ಜೀವನವೇ ಅಪಾಯಕಾರಿಯಾದಾಗ ಯಾರಿಗೆ ದೂರುವುದು ಎಂದು ಅವರು ಪ್ರಶ್ನಿಸುತ್ತಾರೆ. ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸುವುದು ಎಂದು ಅವರು ಹೇಳುತ್ತಾರೆ. ಸರಳವಾಗಿ ಹೇಳುವುದಾದರೆ, ಜೀವನದಲ್ಲಿ ಅನಿರೀಕ್ಷಿತ ದುರಂತಗಳು ಸಂಭವಿಸಿದಾಗ ಮತ್ತು ಎಲ್ಲರೂ ಕೈಬಿಟ್ಟಾಗ ದೇವರೇ ಆಶ್ರಯ ಎಂದು ಬಸವಣ್ಣನವರು ಹೇಳುತ್ತಾರೆ. ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಗಳು ಹೊರಹೊಮ್ಮದಿದ್ದಡೆ, ಕಂಠಗಳ ಸೃಜಲಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಗಳು ಪೊನ್ನದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಅನುಡಂಬಕ ಕಾಣಿರೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಹಂದೇ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಅಂಧಕನ ಕೈಯಲ್ಲಿ ತಪ್ಪಡವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು? ನಮ್ಮ ಕೂಡಲ ಸಂಗಮ ಶರಣರ ನರೆಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವ ನರೆಯದ ನಕ್ಕ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು? ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವ ನರಿಯದ ನಕ್ಕ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಎನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನಿಜವಾದ ಭಕ್ತಿ ಎಂದರೆ ಮನಸ್ಸಿನ ಆಳದಿಂದ ಬರುವ ಅನುಭವ. ದೇವರನ್ನು ನೆನೆದಾಗ ಮನಸ್ಸು ಕರಗಬೇಕು, ಮೈಯಲ್ಲಿ ಪುಳಕವಾಗಬೇಕು, ಕಣ್ಣೀರು ಬರಬೇಕು ಮತ್ತು ಮಾತನಾಡುವಾಗ ಧ್ವನಿ ಗದ್ಗದಿತವಾಗಬೇಕು. ಈ ಲಕ್ಷಣಗಳು ಇಲ್ಲದಿದ್ದರೆ ಅದು ನಿಜವಾದ ಭಕ್ತಿಯಲ್ಲ, ಕೇವಲ ಡಂಬಾಚಾರ. ಎರಡನೆಯ ವಚನ: ಬಾಹ್ಯ ಆಚರಣೆಗಳು ಮತ್ತು ವಸ್ತುಗಳು ನಿಜವಾದ ಜ್ಞಾನ ಮತ್ತು ಭಕ್ತಿಯಿಲ್ಲದೆ ನಿಷ್ಪ್ರಯೋಜಕ. ಕೇವಲ ಸಂಪತ್ತು, ಆಯುಧ, ಕನ್ನಡಿ, ರತ್ನ ಅಥವಾ ಲಿಂಗವನ್ನು ಹೊಂದಿದ್ದರೆ ಸಾಲದು. ದೇವರನ್ನು ತಿಳಿದುಕೊಳ್ಳಬೇಕು ಮತ್ತು ಅವರ ಮಾರ್ಗದಲ್ಲಿ ನಡೆಯಬೇಕು. ಮೂರನೆಯ ವಚನ: ಜೀವನದಲ್ಲಿ ಅನಿರೀಕ್ಷಿತ ದುರಂತಗಳು ಸಂಭವಿಸಿದಾಗ ಮತ್ತು ಎಲ್ಲರೂ ಕೈಬಿಟ್ಟಾಗ ದೇವರೇ ಆಶ್ರಯ. ರಕ್ಷಕರೇ ಭಕ್ಷಕರಾದಾಗ, ಮನೆಯವರೇ ಮೋಸ ಮಾಡಿದಾಗ ಮತ್ತು ಜೀವನವೇ ಅಪಾಯಕಾರಿಯಾದಾಗ ಯಾರಿಗೆ ದೂರುವುದು? ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಆಶ್ರಯಿಸುವುದು?
ಈ 3 ವಚನಗಳು ಭಕ್ತಿಯ ಆಳ, ಜ್ಞಾನದ ಮಹತ್ವ ಮತ್ತು ಅಸಹಾಯಕತೆಯ ಸಮಯದಲ್ಲಿ ದೇವರ ಆಶ್ರಯದ ಬಗ್ಗೆ ಮಾತನಾಡುತ್ತವೆ. ನಿಜವಾದ ಭಕ್ತಿ ಎಂದರೆ ಕೇವಲ ಹೊರಗಿನ ಆಚರಣೆಗಳಲ್ಲ, ಅದು ಮನಸ್ಸಿನ ಆಳದಿಂದ ಬರುವ ಅನುಭವ. ಜ್ಞಾನವಿಲ್ಲದೆ ಬಾಹ್ಯ ಆಚರಣೆಗಳು ನಿಷ್ಪ್ರಯೋಜಕ, ಮತ್ತು ಜೀವನದಲ್ಲಿ ದುರಂತಗಳು ಸಂಭವಿಸಿದಾಗ ದೇವರೇ ಆಶ್ರಯ.